ಗುರುಭ್ಯೋ ನಮಃ. ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಷಯ ಬಂಧು ಮತ್ತು ಬಂಧುಗಳಲ್ಲಿ ಅಂದರೆ ಈ ಸಂಬಂಧಗಳಲ್ಲಿ ಜೊತೆಗೆ ಮನೆಯಲ್ಲಿ ಸತತವಾಗಿ ಕಲಹಗಳೇ ಆಗುತ್ತೆ ಅಂತ. ಇಲ್ಲಿ ಕಾರಣಗಳು ಬಹಳಷ್ಟು ಇರಬಹುದು. ಆದರೆ ಈ ಕಾರಣಗಳಿಗೆ ಈ ಬಂಧುಗಳಲ್ಲಿ ಆಗ್ತಕ್ಕಂಥ ಏನೊಂದು ಕಲಹ ಇರುತ್ತೋ ಆ ಕಲಹಕ್ಕೆ ಮೂಲವಾದ ಕಾರಣ ಏನು ಅಂತ ಕಂಡುಹಿಡಿಬೇಕು ಅನ್ನೋದಾದರೆ ಜ್ಯೋತಿಷ್ಯದ ಕೆಲವು ಆಧಾರದ ಮೇಲೆ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಈ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಅನ್ನುವಂಥದ್ದು ಇವಾಗ ಬಹಳಷ್ಟು ಆಗಿಬಿಟ್ಟಿದೆ. ಅವಿಭಕ್ತ ಕುಟುಂಬ ಅನ್ನೋದು ಬಹಳ ಅಪರೂಪ. ಅಂಥ ಒಂದು ವಿಷಯದಲ್ಲಿ ವಿಭಕ್ತ ಕುಟುಂಬವನ್ನು ಆಯ್ಕೆ ಮಾಡಿಕೊಳ್ಳೋರೇ ಜಾಸ್ತಿ. ಇಂಥ ಪ್ರಸಂಗದಲ್ಲಿ ಬಂಧುಗಳಲ್ಲಿ ಕಲಹ ಹುಟ್ಟುವಂಥದ್ದು ಕೂಡ ಒಂದು ಕಾರಣ. ಕರ್ಮ ಸಿದ್ಧಾಂತ ಪ್ರಕಾರವಾಗಿ ಹೇಳೋದಾದರೆ ಈ ಒಬ್ಬ ಅಣ್ಣನೋ ಅಥವಾ ತಮ್ಮನೋ ಅಥವಾ ಚಿಕ್ಕಪ್ಪನೋ ದಾಯಾದಿಗಳು ಯಾರು ನಿಮ್ಮನ್ನು ದ್ವೇಷಿಸ್ತಾರೋ ದೂರುತ್ತಾರೋ ಅನ್ನೋದಾದರೆ ಹಿಂದಿನ ಜನ್ಮದಲ್ಲಿ ಅವರು ನಿಮ್ಮಿಂದ ಅವರು ನೋವನ್ನು ಪಟ್ಕೊಂಡಿರ್ತಾರೆ ಅಂತ. ಅವರು ಹಿಂದೆ ಶತ್ರುಗಳಾಗಿ ಇವಾಗ ಬಂಧುಗಳಾಗಿ ಪರಿವರ್ತನೆ ಆಗಿರ್ತಾರೆ ಅಂತ ಅರ್ಥ. ಇವತ್ತು ನಿಮ್ಮ ಬಂಧುಗಳಾಗ್ತಾರೆ. ಅವ್ರ ಮೇಲೆ ಯಾವ ಅಸ್ತ್ರನೂ ನೀವು ಎಬ್ಸೋಕ್ಕಾಗಲ್ಲ, ಅವ್ರ ಮೇಲೆ ಯಾವ ಪ್ರಹಾರನೂ ಮಾಡೋಕ್ಕಾಗಲ್ಲ, ಸಹನೆಯನ್ನು ಅನುಭವಿಸ್ಬೇಕಾಗತ್ತೆ. ಇಂಥ ಒಂದು ಪ್ರಸಂಗ ನಡೀತಾ ಹೋಗುತ್ತೆ. ಒಬ್ಬ ಮಗ ತಂದೆಯನ್ನು ದೂರ್ತಾನೆ, ತಂದೆಯನ್ನು ಹಿಂಸಿಸ್ತಾನೆ, ತಂದೆಯನ್ನು ನೋವು ಕೊಡ್ತಾನೆ ಅಂದರೆ ಹಿಂದಿನ ಜನ್ಮದ ಶತ್ರುನೇ ಅವನು ಇವತ್ತಿನ ಜೀವಕ್ಕೆ ಮಗನಾಗಿ ಹುಟ್ಟಿರ್ತಾನೆ. ಅವನ ಮೇಲೆ ಏನೂ ಪ್ರಯೋಗ ಮಾಡೋಕ್ಕಾಗಲ್ಲ. ಮಗ ಅಂದರೆ ನಿಮ್ಮ ಜನ್ಮ ಕೊಟ್ಟಿದ್ದ ಮಗ ಅನ್ನೋ ಭಾವನೆಯಿಂದಾಗಿ ಅವನ ಮೇಲೆ ಯಾವುದೇ ರೀತಿಯ ಶತ್ರುತ್ವವನ್ನು ಸಾಧಿಸೋಕ್ಕಾಗಲ್ಲ. ಹಾಗೆ ತಾಯಿ ಕೂಡ, ಒಬ್ಬ ತಾಯಿ ಒಬ್ಬ ಮಗನನ್ನು ದೂರ್ತಾಳೆ, ಅವನ ಮಗನನ್ನು ಅಪಪ್ರಚಾರ ಮಾಡ್ತಾಳೆ, ಕೆಟ್ಟದ್ದಾಗಿ ಯೋಚನೆ ಮಾಡ್ತಾಳೆ. ಯಾಕಂದರೆ ಎಷ್ಟೋ ಜನ ಕೆಟ್ಟೋರಿರ್ಬೋದು, ತಂದೆ ಕೆಟ್ಟವನಿರ್ಬೋದು, ಆದರೆ ತಾಯಿ ಕೆಟ್ಟೋಳಾಗೋದು ಬಹಳ ಕಡಿಮೆ. ಆದರೆ ಯಾವುದೋ ರೇರ್ ವಿಷಯದಲ್ಲಿ ತಾಯಿ ಮಕ್ಕಳಿಗೆ ಶತ್ರುವಾಗ್ತಾರೆ ಕೆಲವೊಂದು ಕಾಲಕ್ಕೆ, ಅಥವಾ ತಾಯಿ ಮಕ್ಕಳ ಭವಿಷ್ಯವನ್ನು ವಿನಾಶಗೊಳ್ಳೋಕ್ಕೆ ಆ ತಾಯಿ ನಡ್ಕೊಳ್ಳುವಂಥ ರೀತಿ ಕೂಡ ಆ ಕುಟುಂಬಕ್ಕೆ ವಿಘ್ನ ಮಾಡುತ್ತೆ. ಹೀಗಿರುವಾಗ ಈ ಬಂಧುಗಳಲ್ಲಿ ಕಲಹದ ಜೊತೆಗೆ ಆ ವಿನಾಶವನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಮೂಲ ಕಾರಣ ಹಿಂದಿನ ಜನ್ಮದ ಶತ್ರುಗಳು ಈಗಿನ ಜನ್ಮಕ್ಕೆ ತಾಯಿಯಾಗಿ ಪರಿವರ್ತನೆ ಆಗ್ತಾಳೆ. ಅಂದರೆ ತಾಯಿ ಮೇಲೆ ಯಾರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಹಾರ ಮಾಡೋಕ್ಕಾಗಲ್ಲ, ಅವರನ್ನು ತೊಂದರೆ ಕೊಡೋಕ್ಕಾಗಲ್ಲ. ಇಂಥ ಒಂದು ಪ್ರಸಂಗ ಬಂದಾಗ ಸಹಿಸಿಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯತೆಗೆ ಬಂದುಬಿಡ್ತಾನೆ ಮನುಷ್ಯ. ಈ ರೀತಿ ಬಂದಾಗ ಮನುಷ್ಯ ನಾನು ಕುಟುಂಬದಲ್ಲಿ ಇರಬೇಕಾ ಬೇಡವಾ, ಎಲ್ಲರ ಜೊತೆ ನೆಮ್ಮದಿ ಇಲ್ವಲ್ಲ ಅಂತ. ಎಷ್ಟೋ ದುಡ್ಕೊಂಡು ಬರ್ತೀರಾ, ಹೊರಗಡೆ ಕಷ್ಟಪಟ್ಟು ಬರ್ತೀರಾ, ಮನೆಗೆ ಬರ್ತಿದ್ದಂಗೆ ಜಗಳ, ಕಲಹ, ಹೆಂಡತಿ ಜೊತೆನೋ ಮಕ್ಕಳ ಜೊತೆನೋ. ಇದು ಯಾಕೆ ಆಗುತ್ತೆ ಅನ್ನೋದಾದರೆ ಮುಖ್ಯವಾಗಿ 3 ಕಾರಣಗಳಿರುತ್ತೆ. ಇದಕ್ಕೂ ಕೂಡ ಒಂದು ವಿಶೇಷ ವಾಸ್ತು ದೋಷದ ಪ್ರಭಾವ ಕೂಡ ಇರುತ್ತೆ. ನೀವಿರ್ತಕ್ಕಂಥ ಪರಿಸರ, ನೀವಿರ್ತಕ್ಕಂಥ ವಾಸ್ತು, ನಿಮಗೆ ಅದು ಆಗಿ ಬರ್ತಾ ಇಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಆಗಿ ಬರ್ತಾ ಇಲ್ಲ ಅಂತ. ಯಾಕೆಂದರೆ ಈ ದಕ್ಷಿಣ ಭಾಗದಲ್ಲಿ ಅಡುಗೆ ಮನೆಯ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಕೆಲವು ನಕಾರಾತ್ಮಕ ಶಕ್ತಿಗಳು ಮುಖ್ಯವಾಗಿ ಕುಟುಂಬದ ಕೆಲವು ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಅದು ವಾಸ್ತುಶಾಸ್ತ್ರ ಪ್ರಕಾರವಾಗಿ ಕೆಲವು ವಿಷಯಗಳೇ ತಿಳಿಸ್ಬೋದು. ಅದರ ಜೊತೆಗೆ ಏನಾಗ್ಬಿಡುತ್ತೆ, ಅಲ್ಲಿ ಪೇತ ದೋಷಗಳ ಎಫೆಕ್ಟ್ ಕೂಡ ಆ ಕುಟುಂಬದಲ್ಲಿ ಇರುತ್ತೆ ಅಂತ. ಪೇತಗಳು ಅನ್ನೋದಾದರೆ ಕುಟುಂಬ ಪೇತಗಳು ಅಂದರೆ ಕುಟುಂಬದಲ್ಲೇ ತೀರಿ ಹೋದವರು, ಅವ್ರ ಮನಸ್ಸಲ್ಲೇ ಹಾಗೆ ಇಟ್ಕೊಂಡಿರ್ತಾರೆ, ನಿಮ್ಮ ಕುಟುಂಬ ಹಾಳಾಗಲಿ ಅಂತಿರ್ತಾರೆ. ಆದರೆ ಅವರೇ ಹೋಗಿಬಿಡ್ತಾರೆ. ಆದರೆ ವ್ಯಕ್ತಿ ಭಾವನೆಗಳು ಸಾಯೋದಿಲ್ಲ ಅಂತ ಹೇಳ್ತಾರೆ. ಆ ಭಾವನೆಗಳು ನಿಮ್ಮ ಸುತ್ತಲೂ ಆ ತರಂಗವಾಗಿ ಪರಿವರ್ತನೆ ಆಗ್ತಾ ಇರ್ತವೆ, ನಿಮ್ಮ ಸುತ್ತಲೂ ಹೋರಾಡ್ತಾ ಇರ್ತವೆ. ಒಬ್ಬರ ಮನಸ್ಸನ್ನು ಕೆಡಿಸೋದು, ಇನ್ನೊಬ್ಬರ ಮನಸ್ಸು ಸರಿಪಡಿಸೋದು, ಹೀಗೆ ಮಾಡ್ತಾ ಕುಟುಂಬದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತದೆ. ಇದಕ್ಕೆ ಭೇತಬಾಧೆಗಳು ಅಂತ ಕೂಡ ಹೇಳ್ತೀವಿ. ಇದರ ಜೊತೆಯಲ್ಲಿ ತಂತ್ರಬಾಧೆಗಳು ಕೂಡ ಮಾಡಿರ್ತಾರೆ. ಯಾರೋ ಒಬ್ಬರು ಮಾಡಿಬಿಟ್ಟು ಆ ಕುಟುಂಬದಲ್ಲಿ ಉಚ್ಚಾಟನೆ ತಂತ್ರ ಅಂದರೆ ಬಂದು ಉಚ್ಚಾಟನೆ ಆಗಬೇಕು, ಗಂಡ ಹೆಂಡತಿ ಸೇರಬಾರ್ದು, ಮಕ್ಕಳು ತಂದೆ ಸೇರಬಾರ್ದು ಅಂತ ಮಾಡ್ತಾರೆ. ಇದು ಕೂಡ ಒಂದು ಉಚ್ಚಾಟನೆ ತಂತ್ರಗಳು ಅಂತ ಹೇಳ್ತೀವಿ. ಈ ವಿಭಜಕ ತಂತ್ರಗಳು ಅಂದರೆ ವಿಭಜನೆ ಮಾಡುವಂಥದ್ದು, ಪರಸ್ಪರ ಒಬ್ರಿಗೊಬ್ಬರಿಂದ ದೂರ ಇರಬೇಕು ಅಂತ. ಇಂಥ ತಂತ್ರಗಳಿಂದಾಗಿ ಕೂಡ ನಿಮ್ಮ ಕುಟುಂಬದಲ್ಲಿ ತೊಂದರೆ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೂ ಮೀರಿದಂಥದ್ದು ಸ್ವಲ್ಪ ದೈವ ಬಲ ಕಡಿಮೆ ಇದ್ದಾಗಲೂ ಕೂಡ ಆಗುತ್ತೆ. ನೀವು ಯಾವುದೋ ನಿಮ್ಮ ಕುಲದೇವತನೋ ನಿಮ್ಮ ಪಿತೃದೇವತೆಗಳನ್ನು ನೀವು ಸರಿಯಾಗಿ ಪ್ರೀತಿಸಿಲ್ಲ ಅಥವಾ ಸರಿಯಾಗಿ ಅವರಿಗೆ ಸಂತೋಷಪಡಿಸಿಲ್ಲ, ನಿಮ್ಮ ನೈಮಿತ್ತಿಕ ಕರ್ಮಗಳಲ್ಲಿ ಅವರನ್ನು ಆರಾಧಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಿದ್ದಾಗಲೂ ಸಹ ಕುಟುಂಬದಲ್ಲಿ ಒಂದು ನಕಾರಾತ್ಮಕ ದೋಷಗಳು, ಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ಬಂಧುಗಳು ಒಬ್ಬರ ಮೇಲೆ ಒಬ್ಬರು ಹಗೆ ತೀರಿಸುವಂಥ ಪ್ರಯತ್ನ ಆಗ್ತಾ ಹೋಗುತ್ತೆ. ಅಣ್ಣ ತಮ್ಮ ಸಂಬಂಧಗಳು ಇವತ್ತಿನ ಕಾಲಕ್ಕೆ ಬಹಳ ರೇರು. ಯಾಕಂದರೆ ಅವ್ರವ್ರ ಪಾಡಿಗೆ ಅವರು ಬದುಕಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನ ಕೂಡ ಅದಕ್ಕೆ ಕಾನ್ಫಿಡೆನ್ಸ್ ಆಗಿಬಿಟ್ಟಿದ್ದಾರೆ. ಅಂದರೆ ತಮ್ಮ ಚೆನ್ನಾಗಿದ್ದಾನ ಇರಲಿ ಬಿಡು, ಅಣ್ಣ ಚೆನ್ನಾಗಿದ್ದಾನ ಇರಲಿ ಬಿಡು. ಆದರೆ ಅಣ್ಣ ಚೆನ್ನಾಗಿದ್ದಾಗ ತಮ್ಮನಿಗೆ ಆಗ್ತಾ ಇಲ್ಲ, ತಮ್ಮ ಚೆನ್ನಾಗಿದ್ದಾಗ ಅಣ್ಣನಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದನ್ನು ನಾವು ಗಮನಿಸಬೇಕಾಗತ್ತೆ. ಕಾರಣ ಇಷ್ಟೇ, ಇದು ಹಿಂದಿನ ಜನ್ಮದ ಕರ್ಮ ಸಿದ್ಧಾಂತಗಳ ಆಧಾರದ ಮೇಲೆ ನಡೀತಾ ಇರುತ್ತೆ. ಇಂಥ ಒಂದು ಕರ್ಮ ಸಿದ್ಧಾಂತದಿಂದಾಗಿ ಬಂಧುಗಳಲ್ಲಿ ಕಲಹ, ಆ ಕಲಹದ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ ಕುಟುಂಬದಲ್ಲಿ, ಅದನ್ನೆಲ್ಲವೂ ಕೂಡ ಗಮನಿಸ್ತಾ ಇರ್ತಾನೆ, ಯೋಚನೆ ಮಾಡ್ತಾನೆ ಈ ಕುಟುಂಬದಲ್ಲಿ ಇದ್ದು ಏನು ಫಲ ಅಂತ. ಕೆಲವೊಂದು ಸಾರಿ ಆ ಕುಟುಂಬದ ಒಂದು ವೈಮನಸ್ಯನಿಂದ, ಅಲ್ಲಿರ್ತಕ್ಕಂಥ ಗೊಂದಲದಿಂದ ವ್ಯಕ್ತಿ ತನ್ನನ್ನು ತಾನೇ ಅಂತ್ಯಗೊಳಿಸ್ಕೊಂಡ್ಬಿಡ್ತಾನೆ.
ಇಂಥ ಒಂದು ದುರ್ಘಟನೆಗಳು ತುಂಬ ನಡೆದು ಹೋಗಿದೆ. ಸ್ವಾಭಿಮಾನದ ಬದುಕು, ಅಭಿಮಾನದ ಬದುಕು ಬಹಳ ವ್ಯತ್ಯಾಸ ಇರುತ್ತೆ. ಸ್ವಾಭಿಮಾನದಲ್ಲಿ ಬದುಕತಕ್ಕಂಥ ಮನುಷ್ಯ ತನಗೆ ತಾನು ಯೋಗ್ಯನ ಅಂತ ತಿಳ್ಕೊಂಡು ಬದುಕಬೇಕಾಗತ್ತೆ. ಆದರೆ ಇನ್ನೊಬ್ಬ ಮನುಷ್ಯ ಇನ್ನೊಬ್ಬರ ಮೇಲೆ ಅಭಿಮಾನವಿಟ್ಟು ಬದುಕೋದು ಅದು ಪ್ರಾಬ್ಲಮ್ ತತ್ವ ಆಗುತ್ತೆ. ಹಾಗಾಗಿ ಇಂಥ ಒಂದು ಸ್ಥಿತಿಯಲ್ಲಿ ಬಂಧುಗಳಲ್ಲಿ ಕಲಹ ಆಗುತ್ತೆ. ನಾನು ಹೇಳಿದಂಥ 3 ಕಾರಣಗಳು, ಒಂದು ವಾಸ್ತು ಕಾರಣ ಆಗುವಂಥದ್ದು, ಎರಡನೇದ್ದು ಪಿತೃದೋಷ ಅರ್ಥಾತ್ ನಿಮ್ಮ ಪಿತೃಗಳು ತೃಪ್ತರಾಗಿಲ್ಲ ಅನ್ನುವಂಥದ್ದು, ಮೂರನೇದಾಗಿ ನಿಮ್ಮ ಮೇಲೆ ಯಾವುದೋ ಒಂದು ರೀತಿಯ ನಕಾರಾತ್ಮಕ ಶಕ್ತಿ ಅಂದರೆ ಪ್ರೇತ ಬಾಧೆ ನಿಮ್ಮ ಕುಟುಂಬದಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ನಿಮ್ಮ ಕುಟುಂಬದವರೇ ಅಲ್ಲಿ ಮೃತರಾಗಿ ಅವರೇ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಈ ರೀತಿಯಾಗಿದ್ದಂಥ ಸಂದರ್ಭಗಳನ್ನು ಗಮನಿಸಿ ನಿಜವಾಗಿಯೂ ನಿಮ್ಮ ಬಂಧುಗಳಲ್ಲಿ ಪ್ರೀತಿ ಸಾಮರಸ್ಯ ಬೆಳಿಬೇಕು ಅನ್ನುವಂಥ ಉದ್ದೇಶ ನಿಮಗೆ ಹೊಂದಿದ್ದರೆ ನೀವು ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ದೋಷ ಏನಿದೆ ಅಂತಕ್ಕಂಥ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ಉತ್ತಮ ಮಾರ್ಗದರ್ಶನ ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಮಸ್ಕಾರ.